ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಪ್ರೋಮೋ ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ರೌಂಡ್ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಎಲ್ಲ ಫ್ಯಾಮಿಲಿ ಕೂಡ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿನೇ. ಸೊ ನಿನ್ನೆ ಬಂದ್ಬಿಟ್ಟು ನಮ್ಮ ಯಾರು ಧನುಷ್ ಅವರ ಅಮ್ಮ ಇರ್ಬೋದು, ಹಾಗೆ ರಾಶಿಕಾ ಅವರ ಅಮ್ಮ, ಹಾಗೆ ಅವರ ತಮ್ಮ ಎಲ್ಲರೂ ಕೂಡ ಬಂದಿದ್ರು. ಸೊ ಇವತ್ತು ನಮ್ಮ ರಬೆಲ್ ರಕ್ಷಿತಾ ಅವರ ಅಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಎಪಿಸೋಡ್ ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿ, ರಕ್ಷಿತಾ ಫಾಸ್ ಕೊಡ್ತಾರೆ ಎಲ್ರಿಗೂ ಕೂಡ, ಮನೆಯವರೆಲ್ರಿಗೂ ಕೂಡ ಫಾಸ್ ಕೊಟ್ಟಾಗ ನಮ್ಮ ರಕ್ಷಿತಾ ಅವ್ರ ಅಮ್ಮ ಮೇಯ್ನ್ ಡೋರಿಂದ ಬರ್ತಾರೆ. ಸೊ ಅಮ್ಮನ್ನ ನೋಡಿದ ತಕ್ಷಣ ನಮ್ಮ ರಕ್ಷಿತಾ ಹೋಗಿ ತಬ್ಕೋತಾರೆ. ಆ ಒಂದು ಎಮೋಷನಲ್ ಇರುತ್ತಲ್ವ, ಖುಷಿ. ಎಲ್ಲರೂ ಕೂಡ ಅಮ್ಮನ ನೋಡಿದಾಗ ಹೇಳ್ತಾರೆ. ನಮ್ಮ ರಕ್ಷಿತಾ ಬಂದ್ಬಿಟ್ಟು ಕ್ಯೂಟಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳಿ, ಕುಣಿದಾಡ್ತಾಳೆ ಅಮ್ಮನ ನೋಡಿ, ಖುಷಿ ಪಟ್ಟು ತಪ್ಕೊಂಡು ಅಷ್ಟೊಂದು ಖುಷಿ ಪಡ್ತಾರೆ. ಅಮ್ಮ ಎಷ್ಟು ಟೇಕ್ ಕೇರ್ ಮಾಡ್ತಾರೆ ಅಂದರೆ, ತಲೆ ಯಾಕೆ ಆ ಥರ ಇದು ಮಾಡ್ಕೊಂಡಿದ್ಯಾ, ತಲೆ ಚೆನ್ನಾಗಿ ಬಾಚ್ಕೋ ಅಂತ ಹೇಳ್ಬಿಟ್ಟು ತಲೆ ಕೂತ್ಕೊಂಡು ತಲೆ ಬಾಚ್ತಾರೆ. ಹಾಗೆ ಈ ಪ್ರೋಮೋ ನೋಡಿದಾಗ ಹಂಗೆ ಅನಿಸ್ತು, ತಾಯಿ ಮತ್ತು ಮಗಳ ಒಂದು ಬಾಂಧವ್ಯನ ಈ ಎಪಿಸೋಡಲ್ಲಿ ನೋಡ್ಬೋದು ಅಂತ ಅನ್ನಿಸ್ತು. ಪ್ರೋಮೋನೇ ಇಷ್ಟು ತುಂಬಾ ಚೆನ್ನಾಗಿದೆ. ಸೊ ಇನ್ನು ಎಪಿಸೋಡ್ ಇನ್ಯಾವ ರೀತಿ ಇರುತ್ತೆ ಅಂತ ನನಗೆ ಅನ್ನಿಸ್ತು. ಜೊತೆಗೆ ನಮ್ಮ ರಕ್ಷಿತಾ ಅಂತಂದ್ರೆ ನಮ್ಗೇನನ್ಸುತ್ತೆ, ಒಂದತ್ರ ಕೂರೋದಿಲ್ಲ, ಒಂಥರ ಆ್ಯಕ್ಟಿವ್ ಆಗಿ ಎನಿ ಟೈಮ್ ಆ್ಯಕ್ಟಿವ್ ಆಗಿ ಇರೋವಂತಹ ಹುಡುಗಿ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಜಗಳ ಅಂತ ನಿಂತಾಗ ಜಗಳಕ್ಕೂ ನಿಲ್ತಾಳೆ. ಕನ್ನಡ ಬರಲಿಲ್ಲ ಅಂದ್ರೂ ಕೂಡ ಅಷ್ಟು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿ. ಮತ್ತು ವ್ಲಾಗಿಂಗ್ ಅಂತ ಬಂದಾಗ ನಮ್ಮ ರಕ್ಷಿತನ ಮೀರಿಸೋವಂಥವ್ರು ಯಾರೂ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಮತ್ತು ಹೇಳ್ತಾರೆ, ಒಂದು ಕಡೆ ಮನೆಯವರೆಲ್ಲರೂ ಖುಷಿ ಪಡ್ತಾರೆ, ರಕ್ಷಿತಾ ಅವ್ರ ಅಮ್ಮ ಬಂದ್ರು ಅಂತ ಹೇಳ್ಬಿಟ್ಟು ಒಂದು ಕಡೆ ಖುಷಿ ಪಡ್ತಾ ಇರುವಾಗ ಏನಂತಾರೆ, ನಮ್ಮ ರಕ್ಷಿತಾ ಅವರ ಅಮ್ಮಂಗೆ ದೊಣ್ಣೆ ತರಬೇಕಿತ್ತು ನೀವು ಅಂತ ಹೇಳ್ತಾರೆ ನಮ್ಮ ಗಿಲ್ಲಿ. ಯಾಕೆ ಅಂದರೆ ಧ್ರುವಂತಿ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಮ್ಮ ರಕ್ಷಿತಂಗೆ ಅಮ್ಮ ಹೇಳೋದೇನು, ನೀನು ಎಲ್ಲರ ಹತ್ರನೂ ಜಗಳ ಮಾಡ್ತೀಯ, ಜಗಳ ಗಂಟಿ ಥರ ಆಡಬಾರ್ದು, ನೀನು ಸೈಲೆಂಟಾಗಿ ಇರಬೇಕು ಅಂತ ಕೂಡ ಕೆಲವೊಂದು ಬುದ್ಧಿ ಮಾತನ್ನು ಕೂಡ ಈ ಒಂದು ಈ ಪ್ರೋಮೋದಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಧ್ರುವಂತು ಅವ್ರ ಅಮ್ಮಂಗೆ ಕಾಲು ಬಿದ್ದು ಕ್ಷಮೆ ಕೇಳ್ತಾರೆ. ಕೆಲವೊಮ್ಮೆ ಏನನ್ಸುತ್ತೆ ಅಂತಂದರೆ, ಧ್ರುವಂತು ಒಳ್ಳೆಯವ್ರು ಅನಿಸ್ತಾರೆ, ಕೆಲವೊಮ್ಮೆ ಒಂದ್ಸಲ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೀಕ್ರೆಟ್ ರೂಮಲ್ಲಿ ನಮ್ಮ ರಕ್ಷಿತಂಗೆ ಅಷ್ಟು ಟಾರ್ಚರ್ ಕೊಟ್ಟರು. ನಮ್ಮ ರಕ್ಷಿತನ ಒಂಥರ ಬೇರೆ ರೀತಿ ಕಾಣಿಸೋ ರೀತಿ ಮಾಡಿದ್ರು. ಅಂದರೆ ಅಷ್ಟು ಟಾರ್ಚರ್ ಕೊಟ್ಟಾಗ ಮೆಂಟಲಿ ಸ್ವಲ್ಪ ಯಾರಾದರೂ ಕೂಡ ಇದಾಗುತ್ತೆ. ಸೊ ಹಾಗಾದಾಗ ರಕ್ಷಿತನೂ ಕೂಡ ತುಂಬಾ ಇದಾಗಿ ನಡ್ಕೋತಾರೆ. ಸೊ ಅದಕ್ಕೆ ಧ್ರುವಂತ್ ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಅವರಮ್ಮನ ನಾನು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದೋ ಕ್ಷಮೆ ಕೇಳ್ತಾ ಇದ್ದಾರೆ ನಮ್ಮ ಧ್ರುವಂತ್ ಅವರು ಈ ಪ್ರೋಮೋದಲ್ಲಿ. ಮತ್ತು ಇನ್ನೊಂದು ಖುಷಿ ಅಂತ ಅನಿಸಿದೇನು ಗೊತ್ತಾ, ನಮ್ಮ ಬಿಗ್ ಬಾಸ್ ಅವರು ನಮ್ಮ ರಕ್ಷಿತಂಗೆ ಒಂದು ಕ್ಯಾಮ್ರಾನೂ ಕೂಡ ಕೊಟ್ಟು, ಹಾಗೆ ಅಡುಗೆ ಮಾಡೋದಕ್ಕೆ ಮೀನು ಕೊಟ್ಟು, ನೀವು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಈಗ ಮೀನು ರೆಡಿ ಇದೆ, ಒಲೆನೂ ರೆಡಿ ಇದೆ, ಹಾಗೆ ಕ್ಯಾಮ್ರಾನೂ ಕೂಡ ರೆಡಿ ಇದೆ, ರಕ್ಷಿತಾ ನೀವು ವ್ಲಾಗ್ ಮಾಡಿ ಅಂತ ಹೇಳ್ತಾರೆ ನಮ್ಮ ರೆಬೆಲ್ ರಕ್ಷಿತಾ ಅವರು. ನಿಜವಾಗ್ಲೂ ಚಿಂದಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಅಲ್ಲಿಂದನೇ ಅಡುಗೆ ಮನೆ ಏನು ಸ್ಟೋರ್ ರೂಮಲ್ಲಿ ಇಟ್ಟಿರ್ತಾರೆ ಮೀನು ಮತ್ತು ಏನು ಕ್ಯಾಮ್ರಾ ಎಲ್ಲನೂ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ವ್ಲಾಗಿಂಗ್ನ ನಮ್ಮ ರಕ್ಷಿತಾ ಅವರು. ಸೊ ಇದರಿಂದ ನೋಡ್ಬೋದು, ಎಷ್ಟು ಚಿಕ್ಕ ಹುಡುಗಿ ಆದ್ರೂ ಕೂಡ ತಾನು ಅಷ್ಟೆಲ್ಲರ ಮಧ್ಯದಲ್ಲೂ ಕೂಡ ಇಷ್ಟು ಒಂದು 12 ವಾರಗಳನ್ನ ಮುಗಿಸಿ 13ನೇ ವಾರಕ್ಕೆ ಕಾಲಿಟ್ಕೋತಾ ಇದ್ದಾರೆ. ಹಾಗೆ ತನ್ನ ತಾಯಿನೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೊಂಡಿದ್ದಾರೆ. ನನಗೊಂಥರ ಹೆಮ್ಮೆಗೆ ಗೊತ್ತಾ, ಒಬ್ಬ ಯೂಟ್ಯೂಬರು ಈ ಹಂತಕ್ಕೆ ಬಂದಿದ್ದಾರಲ್ವಾ, ಜಸ್ಟ್ ವ್ಲಾಗಿಂಗ್ ಮತ್ತು ಯೂಟ್ಯೂಬ್ ಮಾಡಿಕೊಂಡು ತಾನು ಇಷ್ಟು ಬಿಗ್ ಬಾಸ್ ಮನೆಗೆ ಹೋಗಿ 12 ವಾರಗಳ ಕಾಲ ಒಂದು ಜರ್ನಿನ ಬರೋದು ಅಂದರೆ ಅಷ್ಟು ಈಸಿ ಅಲ್ಲ. ಎಲ್ಲರ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಬಿಗ್ ಬಾಸ್ ಸೀಸನ್ 12ಗೆ ಹೋಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು, ರಬೆಲ್ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ಟಾಸ್ಕಲ್ಲಿರ್ಬೋದು, ತಂದೆ ಆದಂತಹ ಒಂದು ಮಾತಿನ ಮುಖ ಅಂತ ಎಲ್ಲರನ್ನೂ ಕೂಡ ರಂಜಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ರಕ್ಷಿತಾ ಅವರೇ, ತಮ್ಮ ಅಮ್ಮನ ಪ್ರೀತಿಯ ಮಗಳು ನೀವು. ಸೊ ನಿಮ್ಮ ಅಮ್ಮನೇ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ. ಖುಷಿಯಾಗಿ ಎಂಜಾಯ್ ಮಾಡಿ ಈ ಒಂದು ಮೂಮೆಂಟ್ನ ಅಂತ ಹೇಳ್ತೀನಿ. ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಪೋರ್ಟ್ ನಮ್ಮ ಕಡೆಯಿಂದ ಯಾವಾಗಲೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಏನು ಗೊತ್ತಾ, ನಾವು ಒಬ್ಬ ಯೂಟ್ಯೂಬರ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ. ಇನ್ನೂ ಎತ್ತೆತ್ತರವಾಗಿ ಬೆಳೀಲಿ, ಚೆನ್ನಾಗಿ ಆಟ ಆಡಲಿ, ವಿನ್ನಿಂಗಲ್ಲಂತೂ ಇದ್ದೇ ಇರ್ತಾರೆ, ಅದಂತೂ ಪಕ್ಕ. ಈ ಇಡೀ ಕರ್ನಾಟಕದ ಜನತೆ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಯ ಫ್ಯಾನ್ಸ್ಗಳು ಡಬಲ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತೀನಿ. ಬಿಗ್ ಬಾಸ್ ಸೀಸನ್ 12 ಯಾರು ಫೇವ್ರೇಟ್ ಅಂದರೆ ಚಿಕ್ಕ ಮಕ್ಕಳು ಹೇಳ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ. ಅವರ ಮಾತುಗಳು ಏನು ಅರ್ಧಂಬರ್ಧ ಕನ್ನಡನೂ ಕೂಡ ಅದೊಂದು ಎಂಟರ್ಟೈನ್ಮೆಂಟ್ ಆಗಿದೆ. ಕಾಮಿಡಿ ಪಂಚ್ ರೀತಿ ಅದು ಏನು ಗೊತ್ತಾ, ಒಂಥರ
ಎಲ್ಲೋ ಫಿಲ್ಟರ್ ಇಲ್ಲ ಅನ್ಸುತ್ತೆ, ಫಿಲ್ಟ್ರು ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸೋದೇ ಇಲ್ಲ. ಕೆಲವೊಮ್ಮೆ ಏನೋ ಮಾತಾಡಿದ್ರು ಕೂಡ ಅದು ಕಾಮಿಡಿ ಆಗುತ್ತೆ ಅಂತಾರಲ್ಲ, ಆ ರೀತಿ ರಕ್ಷಿತಾ ಶೆಟ್ಟಿ ಏನು ಮಾತಾಡಿದ್ರು ಕಾಮಿಡಿ ಥರ ಆಗ್ತಾ ಇದೆ. ಅಷ್ಟು ಎಂಜಾಯ್ಮೆಂಟ್ ಸಿಗ್ತಾ ಇದೆ, ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಂದ. ರಕ್ಷಿತಾ ಶೆಟ್ಟಿ ಅವರ ಎಪಿಸೋಡು ಈ ಒಂದು ದಿನ ಬರ್ತಾ ಇದೆ, ಬುಧವಾರ ಎಪಿಸೋಡು ರಕ್ಷಿತಾ ಶೆಟ್ಟಿ ಅವ್ರದ್ದೇ ಆಗಿರುತ್ತೆ. ವ್ಲಾಗಿಂಗ್ನ ನೋಡೋಕೆ ಸಿಕ್ಕತ್ತೆ. ರಕ್ಷಿತಾ ಶೆಟ್ಟಿ ಅವರು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾರೆ, ಅಡುಗೆ ಕೂಡ ಮಾಡ್ತಾ ಇದ್ದಾರೆ, ಮೀನೂಟ ಕೂಡ ಮಾಡಿ ಅಮ್ಮಂಗೆ ತಿನ್ನಿಸುವಂತಹ ಒಂದು ಏನು ಬಿಗ್ ಬಾಸ್ ಕೊಟ್ಟಿರುವಂತಹ ಒಂದು ಟಾಸ್ಕ್ನ ಪೂರೈಸ್ತಾ ಇದ್ದಾರೆ. ಸೊ ರಕ್ಷಿತಾ ಶೆಟ್ಟಿಗೆ ಒಳ್ಳೆಯದಾಗಲಿ. ಈ ಒಂದು ಪ್ರೋಮೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಗೈಸ್. ಬಾಯ್. ಲವ್ ಯು. ಬಾಯ್ ಬಾಯ್.